ಸತ್ಯ ಹರಸಿ ಆರತಿ ಮಾಡಿ ಬರ್ತಾವಳೆ ನಮ್ಮ ಸತ್ಯ ಮಗುವಾಗು ತಾಳೆ ಹಿರಿಯರ ಕಂಡಾಗ ಮೊಬೈಲಲ್ಲಿ ಆನ್ ಹಚ್ಚಿಕೊಳ್ಳಿ. ಮಾತಲ್ಲಿ ಫುಲ್ಲು ಮಾಸು ಮನ್ಸು ಮಲ್ಲಿಗೆ ಹೂವಂಗೆ ಫುಲ್ ನೈಸು ಸ್ಟೈಲಿಗೆ ಮಾಸ್ಟರ್ ಪೀಸು ಸ್ನೇಹ ಅಂದಾಗ ಕರಗೋಗು ಮುದ್ದು ಕೂಸು. ಇವ್ರು ಯಾರಪ್ಪ? ಇದು ನಂದೇ ಬ್ರೀಡ್ ಇರ್ಬೇಕು. ಓ ನಿಮ್ದು ಈ ರೊಮ್ಯಾಂಟಿಕ್ ಸೀನ್ ಎಲ್ಲ ಜಾಸ್ತಿ ಆಗ್ಬೋದು. ಇವರು ಬೇಕಂತ ಅಲ್ಲಿ ಬಿಡುವರು. ದಂಡೋಜರ್ ಲಾಗ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಮನೆಗೆ ಬರ್ತಿದ್ದಾರೆ ಗೌತಮಿ ಜಾಧವ್. ರೋಡಿನ ವನದುರ್ಗ ದೇವಸ್ಥಾನಕ್ಕೆ ಯಾವಾಗ ಬರ್ತಿರ್ತಾರೆ. ಅವ್ರು ನನಗಿಂತ ಜಾಸ್ತಿ ಅವರೇ ಊರಲ್ಲೇ ಇದ್ದಿದ್ದು. 14 ಕಿಲೋಮೀಟರ್ ದೂರದಲ್ಲೇ ಇದ್ದಾರೆ. ಈಗ ಅವ್ರು ನಮ್ಮ ಮನೆಗೆ ಬರ್ತಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲೂ ನಾನು ಹೇಳ್ತಿದ್ದದ್ದು ಈ ಕಡೆ ಬಂದಾಗ ಮನೆಗೆ ಬರಬೇಕು ಅಂತ. ಸೊ ಇವತ್ತು ಆ ಕಾಲ ಕೂಡಿ ಬಂದಿದೆ. ಫ್ಲಾಶ್ಬ್ಯಾಕ್. ಹೇಳಿ. ಇದು ರೆಕಾರ್ಡ್ ಆಗಲೇಬೇಕಾಗಿರೋದು. ನಾನು ಅಲ್ಲೇ ಇಳಿದು ಅಲ್ಲಿ ಪಾರ್ಕ್ ಮಾಡಿ ಬಂದಿದ್ದೆ ಎಂಟ್ರಿ ಶಾಟ್ಗೆ ಅಂತ ಹೇಳಿ ನನ್ನನ್ನು ಮತ್ತೆ ಕೂರಿಸಿ ತೆಗೆಸ್ತಿದ್ದಾರೆ. ಬನ್ನಿ ಮನೆ ಒಳಗಡೆ ಅಂತ ಹೇಳ್ತಿಲ್ಲ, ಕಾರ್ ಒಳಗೆ ಕೂತು ಎಂಟ್ರಿ ಶಾಟ್ ತೆಗಿತೀನಿ ಆಮೇಲೆ ಬನ್ನಿ ಅಂತಿದ್ದಾರೆ. ಈಗ ಕಾಲ್ ಕೆಳಗಡೆ ಖಾಲಿ ಶಾಟ್. ಈಗ ಇಲ್ಲೊಬ್ರು ಸಿನಿಮಾಟೋಗ್ರಾಫರ್ ಇದ್ದಾರೆ. ನಾವ್ ಅನ್ಕೊಂಡಿದ್ವಿ ನಮ್ಮ ಮನೆಯಲ್ಲಿ ಮಾತ್ರ ನಾವು ಲಾಗ್ ಹುಚ್ಚರು ಅಂತ. ನೀವು ಸಹ ಲಾಗ್ ಹುಚ್ಚ. ಸಿನಿಮಾಟೋಗ್ರಫಿ ಹುಚ್ಚರಿದ್ದಾರೆ ಇಲ್ಲಿ. ಇದು ಟೇಕ್ 3 ಆಗಿರೋದು, ಫಸ್ಟ್ ಟೇಕ್ ಅಲ್ಲ. ಈ ಡೈಲಾಗ್ ಎಲ್ಲ ನಿಮ್ದು ಅಲ್ಲ. ಬನ್ನಿ 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 ಜನರೇ ಬನ್ನಿ 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 ಜನರೇ ಬನ್ನಿ ಬನ್ನಿ. ಅಭಿಯವರೇ ಹಾಯ್. ನನ್ನ ಸಾವಿರ ನೋವನು ಸೋಲಿಸೋ ನಗುವನು ನಿನ್ನಲೆ ಅರಸುತನ ಬಂದೆ. ನನ್ನ ಪಾಲಿನ ದೇವರು ನೀನೆ, ಬೆಳದಿಂಗಳ ರೂಪವು ನೀನೆ, ನೆರಳಾಗೋ ಜೀವ ಎಂದು ನೀನೆ. ಮನಸ್ಸೆಲ್ಲ ನೀನೆ, ಮನಸ್ಸೆಲ್ಲ ನೀನೆ, ಮನಸ್ಸೆಲ್ಲ ನೀನೆ. ಹೇಗಿದ್ದೀರಾ? ಸೂಪರ್. ನೀವ್ ಹೇಗಿದ್ದೀರಾ? ನೋಡಿ ಅಲ್ಲ ಅದು ಯಾರು ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಲಾಗ್ ನ ಕಂಟಿನ್ಯೂ ಮಾಡೋಣ. ಬಿಗ್ ಬಾಸ್ ಅಲ್ಲಿ ಅವರು ಹೇಗಿರ್ತಾರೆ ತುಂಬಾ ಡಿಫ್ರೆನ್ಸ್ ಇರ್ತದೆ. ನಾವು ಟಿವಿಯಲ್ಲಿ ನೋಡೋದಕ್ಕೂ ಹೀಗೆ ನೋಡೋದಕ್ಕೂ ಹೇಗ್ ಮಾತಾಡ್ತಾರೆ, ಪಾಸಿಟಿವಿಟಿ ಪಾಸಿಟಿವಿಟಿ ಅಂತ ಹೇಳ್ತಾರ. ನಮ್ಮ ಮನೆಯಲ್ಲಿ ಇವತ್ತು ಪಾಸಿಟಿವಿಟಿ. ಏನ್ ಶಿಶಿರ್ ಕಾಕ, ಏನ್ ನಡೀತೈತಿ? ಜಗ್ ನಡೀತೈತಿ, ಜಗ್ ನಡೀತೈತಿ. ಮಾಡುದಿಲ್ಲ, ಬಟ್ ಇದು ಕಂಟಿನ್ಯೂ ಮಾಡ್ಬೇಕು. ಮನೆ ಒಳಗೆ ಹೋಗೋಕ್ಕೂ ಮುಂಚೆ ಕಾಲ್ ತೊಳೆದು ಹೋಗೋದು. ನೋಡಿ ಹಿಂಗವಳೆ ನಮ್ಮ ಸತ್ಯ ಹರಸಿ ಆರತಿ ಮಾಡಿ ಬರ್ತಾವಳೆ ನಮ್ಮ ಸತ್ಯ. ಬಿಗ್ ಬಾಸ್ ಗೌತಮಿ ಅವರಿಗೆ, ಬಿಗ್ ಬಾಸ್ ಗೌತಮಿ ಅವರಿಗೆ, ಬಿಗ್ ಬಾಸ್ ಗೌತಮಿ ಅವರ ಗಂಡನಿಗೆ.
ಜೈಕಾರ ಇನ್ನೊಂದು ಬಿಗ್ ಬಾಸ್ ಫ್ಯಾಮಿಲಿಯಿಂದನೇ ಕೇಳಿಸ್ಕೊತಾ ಇದ್ದೀನಿ, ಅದು ತುಂಬಾ ಖುಷಿ. ಬಿಗ್ ಬಾಸ್ ಧನರಾಜ್ಗೆ ನಾನು ಹೇಳ್ಬೇಕು, ಯಾರು ಹೇಳಿಲ್ಲ ನಂಗೆ ಜೈ. ಗೌತಮಿ ಬಾಯಿ ಅಂತೆ. ಅವ್ರಿಗೆ ರಿವರ್ಸ್ ಬರ್ಲಿ. ಇವ್ರು ಯಾರು ಮಗು? ನಕ್ಕಮ್ಮ ಯಾರು? ಇವಳು ಹುಲಿ ಕುಣಿತದಲ್ಲಿ ಎದುರಿದ್ಲಲ್ಲ. ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಧನರಾಜ್ ದೊಡ್ಡ ಕುಟುಂಬ. ಇವಳು ಅಕ್ಕ, ನನ್ನ ಸ್ವಂತ ಅಕ್ಕ. ಸ್ವಂತ ಅಕ್ಕನ? ಅಕ್ಕ ಮತ್ತೆ ಅಣ್ಣ. ಅಣ್ಣ ಅಣ್ಣ ಬಿಗ್ ಬಾಸ್ ಅಲ್ಲಿ ನೋಡಿ ಡೈರೆಕ್ಟ್ ನೋಡ್ತಿದ್ದೆ. ಸತ್ಯ ಸೀರಿಯಲ್ ಅಲ್ಲಿ ನಾವು ನೋಡಿದ್ವಿ. ಆದರೆ ಸತ್ಯ ಸೀರಿಯಲ್ ಅಲ್ಲಿ ಯಾವ ರೀತಿಯಾಗಿ ದೊಡ್ಡ ಫೈಟ್ ಮಾಸ್ಟರ್ ಆಗಿ ಎಲ್ಲ ಇದ್ರು, ಬಟ್ ಇಲ್ಲಿ ಒಂಥರ ಗೃಹಿಣಿಯಾಗಿ ಅವ್ರು ಕಾಣ್ತಾ ಇದ್ರು. ಮಾತಲ್ಲಿ ಫುಲ್ಲು ಮಾಸು, ಮನ್ಸು ಮಲ್ಲಿಗೆ ಹೂವಂಗೆ ಫುಲ್ ನೈಸು. ನಿಮ್ಗೆ ಎಂಗೇಜಿಂಗ್ ಟೈಮ್ ಬೇಡವಾ ನಿಮ್ಮ ಬ್ಲಾಗ್ ಅಲ್ಲಿ? ಮತ್ತೆ ಸ್ಟೈಲಿಗೆ ಮಾಸ್ಟರ್ ಪೀಸು, ಸ್ನೇಹ ಅಂದಾಗ ಕರಗೋಗು ಮುದ್ದು ಕೂಸು. ಮಾತಾಡೋದಕ್ಕಾಗಿರ್ಲಿಲ್ಲ. ಸೊ ಯಾವತ್ತಾದ್ರೂ ಒಂದಿನ ಬರ್ತೀನಿ ಅಂತ ಹೇಳ್ತಾನೆ ಇದ್ದೆ. ಇವತ್ತು ಆ ಒಳ್ಳೆ ಗಳಿಗೆ ಬಂದಿದೆ. ಎಲ್ಲ ಮನೆಗೂ ಇವಳಂತೋಳು ಒಬ್ಬಳು ಇರಲೇಬೇಕಮ್ಮ. ಇದು ನಮ್ಮ ಸಂಪ್ರದಾಯ. ಮದುಮಗಳು ಬಂದ್ರೆ ನಾವು ಇದ್ರದ್ದು ಏನಂದ್ರೆ ಇದ್ರದ್ದು ವಿಶೇಷ ಹಾಗಲ್ಲ. ಫಸ್ಟ್ ಟೈಮ್ ಬರೋರಿಗೆ 60 ವರ್ಷ ಆಗಿದ್ರು ಇದೇನಾ? ಹಿಂಗವಳೆ ನಮ್ಮ ಸತ್ಯ. ಇದೆಲ್ಲ ಮಾಡಿಸ್ತೀನಿ. ಖಂಡಿತ ನೀವು ಅವರಿಗೆ ಕುಡಿಸ್ಬೇಕು, ನೀವು ಅವ್ರಿಗೆ. ಎಕ್ಸ್ಟ್ರಾ ಎಲ್ಲ ನಂಗೆ ಭಯ ಆಗುತ್ತೆ. ಹಾಗಾದ್ರೆ ನೀವು ನಿಮ್ಮ ಪಾಡಿಗೆ ಕುಡಿದ್ರಿ, ನಾವು ಸಹ ಅಲ್ಲಿ ಬಂದಾಗ ನಮ್ಮ ಪಾಡಿಗೆ ಕುಡಿದ್ದೇವೆ. ಓಕೆ, ಇದು ನಮ್ದು ಮೂಲ ಮನೆ, ಅಜ್ಜಿ ಮನೆ. ಈಗ ಒಂದು ನಾಯಿ ಬೊಗಳ್ತಿದೆಯಲ್ಲ, ಅದು ನನ್ನ ಅಣ್ಣ ಲ್ಯಾಬ್ ಅಂತ ತಂದದ್ದು. ಈಗ ತೋರಿಸ್ತೇನೆ ನಿಮ್ಗೆ. ನಾಯಿ ಪ್ರಿಯ ಅಲ್ಲ ನೀವು? ನಿಮ್ಮ ಲ್ಯಾಬ್ ಅಲ್ಲ? ನಮ್ಮ ಮನೇಲಿ ಗೋಲ್ಡನ್ ರಿಟ್ರೀವರ್. ನಮ್ದು ನೋಡಿ ಸಿಲ್ವರ್ ರಿಟ್ರೀವರ್. ಹೌದು, 6 ತಿಂಗಳೇನಾಗಿದೆ. ಕ್ರಾಸ್ ಇದು ಲ್ಯಾಬ್ ಅಲ್ಲ, ಇದು ಗೋಲ್ಡನ್ ರಿಟ್ರೀವರ್. ಕಿವಿ ಎಲ್ಲ ಕೂದಲಿದೆ ಅದಕ್ಕೆ. ಯಾವ್ದಪ್ಪ ನಿನ್ನ ಬ್ರೀಡು? ಯಾವ್ದಾದ್ರೆ ಏನು? ನಾನೊಂದು ಜೀವ ಅಂತ ಹೇಳಿ, ನಾನೊಂದು ಪ್ರಾಣಿ, ನನಗೆ ಒಂದು ಜೀವ ಇದೆ. ಯಾವ್ದಾದ್ರೆ ಯಾರಿದು ಇಷ್ಟು ಪ್ರೀತಿ ತೋರಿಸ್ಲೇ ಇಲ್ಲ ಈ ಮನೇಲಿ? ಯಾರು ಇಷ್ಟು ಪ್ರೀತಿ ತೋರಿಸ್ಲೇ ಇಲ್ಲ? ಇವ್ರು ಯಾರಪ್ಪ? ಇದು ನಂದೇ ಬ್ರೀಡ್ ಇರ್ಬೇಕಂತ. ಮೂಲ ಮನೆ ಶಿವನಿಲಯ. ಶಿವನಿಲಯ ಯಾಕೆ ಬಂತು ಅಂದ್ರೆ, ನನ್ನ ಅಜ್ಜನ ಹೆಸರು ಶಿವಣ್ಣ. ಶಿವನಿಲಯ. ನಮ್ಮ ಅಜ್ಜಿಗೆ 9 ಜನ ಮಕ್ಕಳು, ಹಾಗಾಗಿ ನಮ್ಮ ಫ್ಯಾಮಿಲಿ ನವಮಿ ಫ್ಯಾಮಿಲಿ. ಫೋಟೋ ಸೆಷನ್. ನನ್ನ ಅಪ್ಪ ಅಮ್ಮ. ಅಭಿ, ನಿಂಗೆ ಇದ್ರಲ್ಲಿ ಯಾರೋ ಪರಿಚಯ ಇದ್ದಾರೆ ನೋಡಿ. ಇವರು ವಿಶ್ವಕರ್ಮದಲ್ಲಿ ಯಾರಾದ್ರೂ ಇರ್ಬೋದು. ಯಾರಾದ್ರೂ ಪರಿಚಯ ಇದ್ದಾರಾ? ಇದು ಅಪ್ಪನಿಗೆ ಇಷ್ಟು ಕೂದಲಿತ್ತಲ್ಲ, ಆಮೇಲೆ ಬರ್ತಾರೆ ಇವರು ಅವರು ಅಂತ ಹೇಳ್ತೀರಿ. ನೀವು ನೋಡಿದಿರಿಲ್ಲ ಅಪ್ಪ? ನಾನು ನೋಡಿದ್ದೀನಿ. ಅಪ್ಪ ನೋಡಿದ್ದೀನಿ. ಇದು ರೂಮ್ ದೇವರ ಕೋಣೆ ಅಲ್ಲ. ಮೊದ್ಲು ನಾನು, ಅಪ್ಪ, ಅಮ್ಮ ಮತ್ತೆ ಅಣ್ಣ, ಅಕ್ಕ, ಇಲ್ಲಿ 5 ಜನ. 5 ಜನ ಇಲ್ಲಿ ಅಂದ್ರೆ ನಮ್ದು ರೂಮ್. ಒಂದು ಗಾಡ್ರೇಜ್ ಇತ್ತು, ಒಂದು ಕೆಳಗಡೆ ಬೆಡ್, ಮತ್ತೆ ಎಲ್ಲ ಬಟ್ಟೆ ಎಲ್ಲ ಅಲ್ಲೇ ನಮ್ದು. ಅಷ್ಟು ಜನರದ್ದು. ಈಗ ಒಂದು ಮನೆ ಸಾಕಾಗುದಿಲ್ಲ. ಅಷ್ಟು ಇಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ತುಂಬಾ ನೋಡ್ಲಿಕ್ಕೆ ಇಷ್ಟ ಆಗುತ್ತೆ, ಆದ್ರೆ ಇಲ್ಲೇ ಪಕ್ಕದಲ್ಲೇ ಇರುತ್ತೆ ಹಲ್ಲಿ. ಮತ್ತೆ ನಿಮ್ಮ ಮನೆಯಲ್ಲಿ ಹಲ್ಲಿ ಇಲ್ವಾ? ಇಲ್ಲ, ನಮ್ಮ ಮನೆಯಲ್ಲಿ ಕಿಟಕಿ ಡೋರ್ ಏನು ತೆಗಿಯೋದೇ ಇಲ್ಲ, ನಿಜದಾಗಿಲ್ಲ. ಹಲ್ಲಿಗೋಸ್ಕರ? ಹೌದು, ಅದಿದ್ರೆ ಮತ್ತೆ ಇವ್ರು ಓಡಿಸ್ಬೇಕು. ಓಡಿಸೋವರೆಗೂ ಸಾಧ್ಯ ಇಲ್ಲ. ನಿಮ್ದು ಈ ರೊಮ್ಯಾಂಟಿಕ್ ಸೀನ್ ಎಲ್ಲ ಜಾಸ್ತಿ ಆಗ್ಬೋದು. ಇವರು ಬೇಕಂತ ಹಲ್ಲಿ ಬಿಡುವರು. ಇಲ್ಲಿ ಪರಿಚಯ
ನಿಮ್ದಿದೆ ಭಯಕ್ಕೆ ಹೌದಾ? ಪಚ್ಚಿದ್ದೇನೆ ಬಾ ಬಾ ಸ್ವಲ್ಪ ಎತ್ತರ ಇದೆಯಲ್ಲ ಪರವಾಗಿಲ್ಲ, ಈ ಹತ್ರ ಇದ್ರೆ ನಂಗೆ ಸಿಕ್ಕಾಪಟ್ಟೆ ಭಯ ಇರೋದಿಲ್ಲ. ಇಲ್ಲಿ ದೊಡ್ಡಪ್ಪ ಎಲ್ಲರೂ ಒಟ್ಟಿಗೆ ಕೂತ್ಕೊಳ್ಳೋದು, ಹುಡುಗರು ಚಿಕ್ಕಪ್ಪ ಎಲ್ಲ ಬೆಳಿಗ್ಗೆ, ಆಮೇಲೆ ಹೆಂಗಸರು ಕೂತ್ಕೊಳ್ಳೋದು. ಇವ್ರದ್ದು ಹೌದಾ? ಅಂದ್ರೆ ಬೀರಂತ ಬೈಲಲ್ಲಿ ಒಂದು ಮನೆ ಇದೆ, ಎಲ್ಲ ಹುಡುಗರು ಹುಡುಗರು ಹೆಣ್ಮಕ್ಳು. ಅದಕ್ಕೆ ನೀವು ಭಾರಿ ಇಷ್ಟ ಆಗಿದ್ದೀರಾ ಅಂತ. ಬಾ ಹೋಗೋಣ ಬಾ ಏನ್ ಅದ್ರ ಮನಸ್ಸಿನ ಮಾತು, ದಮ್ಮ ಈ ಮನೆಯಿಂದ ಕರ್ಕೊಂಡು ಹೋಗು. ಬಿಗ್ ಬಾಸ್ ಗೌತಮಿ ಅವರು ಬರ್ತಾರಂತೇಳಿ ಕೇಳಿದ್ರೆ ನಮಗೆ ತುಂಬ ಖುಷಿ ಆಯಿತು. ಮತ್ತು ನನಗೆ ಕಾಲ್ ಬಂತು ಇವರು ಬಂದರು ಅಂತೇಳಿ. ನಾವು ಮಂತನ್ ಯಾವಾಗಲೂ ಬ್ಯುಸಿ, ಯಾವಾಗಲೂ ಮನೆ ಬರುವಾಗ ಒಂದು 9-10 ಗಂಟೆ ಆಗ್ತದೆ. ಯಾವಾಗಲೂ ಬರುವುದಕ್ಕಿಂತ ಸ್ವಲ್ಪ ಬೇಗ ಬಂದೆವು. ನಾವು ಅವತ್ತು 6 ಗಂಟೆಗೆಲ್ಲ ಮುಗಿಸಿ ಬೇಗ ಬಂದಿದ್ದೇನೆ ಮನೆಗೆ. ನಾವು ಗೇಟಿಗೆಲ್ಲ ಇದು ರಿಮೋಟ್ ಇದರಲ್ಲಿ ಮೊಬೈಲಲ್ಲಿ ರಿಮೋಟ್ ಮೊಬೈಲಲ್ಲಿ ಆನ್ ಆಗ್ತಾನೆ. ಇಲ್ಲಿ ಒಂದು ಹೊಸ ಮನೆ ಅಲ್ಲ ನೀವು? ಮೊನ್ನೆ ಗೃಹ ಪ್ರವೇಶ ಈಗಲೇ ಮಸ್ತ್ ಇದೆ. ಬಾ ಈಗಲೇ ಹಾಕ್ತಾನೆ ನೋಡಿ, ಈಗಲೇ ಹಾಕ್ತಾನೆ, ಈಗಲೇ ದೂಡ ಪಕ್ಕ ದೂಡ ಈಗಲೇ ರಿಮೋಟ್ ಅದ. ರಿಮೋಟ್ ಬ್ಯಾಟ್ರಿಗೆ ಅದು ಅವರದ್ದೇ ಪ್ರಾಡಕ್ಟ್, ಹಾಗಾಗಿ ಅವ್ರು ಹೇಳ್ದಂಗೆ ಕೇಳುತ್ತೆ. ಹಾಕಿದ ತಕ್ಷಣ ಕ್ಲೋಸ್ ಆಗುತ್ತೆ, ನೀವು ಬಂದ ತಕ್ಷಣ ಕ್ಲೋಸ್ ಆಗುತ್ತೆ. ಕ್ಲೋಸ್ ಲಾಕ್ ಇದ್ರಲ್ಲಿ ಎಷ್ಟು ಲಾಕ್ ಅದೇ ಅಂತೆಲ್ಲ ಅಂತೆಲ್ಲ ಅದು ಓಪನ್ ಆಯ್ತು. ಈಗಲೇ ಬನ್ನಿ ಬಲಗಾಲಿಟ್ಟದ ಬಲಗಾಲಿಟ್ಟು ಬರೋದ? ಬಲಗಾಲಿಟ್ಟು ಬಲಗಾಲಿ ಇಡ್ತಾ ಇದ್ದೀನಿ. ಇದೇ ಟಿವಿನಲ್ಲಿ ಬಿಗ್ ಬಾಸ್ ನೋಡ್ತಿದ್ದಿದ್ದ? ಇಲ್ಲ, ನೀವು ಫಿನಾಲೆ ಮುಗಿದ ಮೇಲೆ ತಾನೇ. ಹಸ್ಬೆಂಡ್ ಕೂಡ ತುಂಬ ಒಳ್ಳೆ ರೀತಿಯ ಮಾತಾಡೋದು, ನಮಗೆ ತುಂಬ ಖುಷಿ ಆಯಿತು. ಅವರು ನಿಜವಾಗ್ಲೂ ಪಾಸಿಟಿವ್ ಮೈಂಡೆಡ್, ಮತ್ತೆ ಸರಳ, ಅವರ ಗುಣ ನೋಡುವಾಗ ಖುಷಿ ಆಯ್ತು. ಬೇರೆ ಅಂತ ಅನಿಸ್ಲಿಲ್ಲ, ಫ್ಯಾಮಿಲಿಯರ್ ಆಗಿದ್ರು. ಪೇಂಟಿಂಗ್ ಕಿಟಕಿ ತರ ಇದು ನಮ್ದು ಹಳೆ ಮನೆ ಅಲ್ಲಿದ್ದು. ಹೌದು, ಇದು ಸೇಮ್ ಕಿಟಕಿ ಇಲ್ಲಿಂದ ನಿಮಗೆ ಕಾಣ್ತದೆ. ಇಲ್ಲಿಂದ ಏನ್ ಕಾಣುತ್ತೆ ಅಲ್ಲಿಗೆ. ಅದೆರಡು ಇದು ಹಂಚಿನ ಇದೆಲ್ಲ ಸೇಮ್ ಅದು. ಅದು 3D ಟೈಪ್ ಅಲ್ಲಿ ಉಂಟು. ಒಂದು ನೋಡಿರ್ತೀರಲ್ಲ, ಒಂದು ಮನೆಗೆ ಬಂದಾಗ ಇಲ್ಲಿ ಬ್ಯಾಚುಲರ್ ಬಂದ್ರೆ ಅದನ್ನ ಕಟ್ ಮಾಡಾಯ್ತಾ ಯಾರದ್ ರೂಮ್ ಇದು? ಯಶೋದ? ಇದು ವಿಶುನ ರೂಮ್ ಮಾತ್ರ ಅವನಿಗೆ. ಅವ ಮಲಗದ. ಹೌದಾ? ನನ್ನ ಜೊತೆ ಮಲಗುದು. ಹೌದಾ? ಅವ ಬರೋದು ಬೇಡ ಅಂತ ಎಲ್ಲ ತೋರಿಸ್ತಾನೆ ಅವ. ನೀನು ಬರೋದು ಬೇಡ ಎಲ್ಲ ತೋರಿಸ್ತಾನೆ, ರಾಸಿ ಬಿದ್ದದನ್ನೆಲ್ಲ ತೋರಿಸ್ತಾನೆ. ಡೇಟ್ ಫಿಕ್ಸ್ ಮಾಡಿದ್ದೆ ನಾವು. ಆಕ್ಚುಲಿ ಸ್ವಲ್ಪ ನಾವು ಲೇಟ್ ಮಾಡಿದ್ದು ಬಿಗ್ ಬಾಸ್ ಎಲ್ಲ ಮುಗಿಲಿ ಅಂತೇಳಿ. ಇವ ಬರ್ತಾನಲ್ಲ, ಇಲ್ಲ ಅವ ಬರಲಿಲ್ಲ, ಮುಂಚಿನ ದಿವಸ ಬಂದೋಗಿದ್ದಾನೆ. ಅಂದ್ರೆ ಈ ಸಲ ಲೇಟ್ ಅಲ್ಲ ಬಿಗ್ ಬಾಸ್, ಇಲ್ಲದ್ರೆ ಬೇಗ 3 ತಿಂಗಳು ಮಾತ್ರ. ನಾವು ಅದಕ್ಕೆ ಫ್ಯಾಮಿಲಿ ರೌಂಡ್ ಮುಂಚೆ ಬರುತ್ತಾ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಕೂತಿದ್ವಿ. ನಮಗೂ 100+ ಅಂತ ಗೊತ್ತಿರ್ಲಿಲ್ವಲ್ಲ. ಸೊ 70 ಆಯ್ತು, 75 ಆಯ್ತು, ಯಾಕೆ ಫ್ಯಾಮಿಲಿ ಅವ್ರು ಬರ್ತಿಲ್ಲ? ನಿಮಗೆ ಅಷ್ಟು ಲೆಕ್ಕಲ್ಲಿ ಗೊತ್ತಿರ್ಲಿಲ್ಲ ಅಂತ ಲೆಕ್ಕ ಹಾಕ್ತಿದ್ವಿ. ಚೈತ್ರ ಅವರು, ತ್ರಿವಿಕ್ರಮ್ ಅವರು, ಅವರೆಲ್ಲ ಕೇಳ್ತಿದ್ವಿ. ನಾವೇನಾದ್ರೂ ಲೆಕ್ಕ ತಪ್ಪಿದ್ರೆ ಕೇಳ್ತಿದ್ವಿ. ಭರ್ಜರಿ ಭೋಜನ, ಜಗಜಿಕಾನ ಪಾರ್ಟಿ. ಓಹೋ, ದ್ರಾಕ್ಷಿ ಐಸ್ ಕ್ರೀಮ್.
ಸೂಪರ್ ಸೂಪರ್. ಹಾ ನಕ್ಷತ್ರ ಮತ್ತೆ ಲಾವಣಿತ್ಯಗೆ ಧನ್ಯವಾದಗಳು. ಓದ್ಲಾ 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 ಆಸೆ ದುಃಖಕ್ಕೆ ಮೂಲ. ಹೋಗುದಾ? ಅದನ್ನೇಕೆ ರೆಕಾರ್ಡ್ ಮಾಡಬಾರ್ದು? ಯಾವಾಗ ಎಂತ ಸಂಸ್ಕಾರ. ಜಗಜಿಕ್ಕ ಒಂದು ಚಾಲೆಂಜ್ ಕೊಟ್ಟಿದ್ದಾರೆ ಇಬ್ರಿಗೂ. ಈಗ ಅದು ಟೀ ಮಾಡಿದ್ರೆ ಅವರು ಟೀ ಅಂತ ಅಕ್ಷರ ಬರಿಬೇಕು ಇದರಲ್ಲಿ. ಅವರಿಗೆ ಟೀ ಮಾಡಿದ್ರೆ ಹಾ, ಇದು ಮಿಕ್ಸರ್ ಎಲ್ಲ ಅವರಿಗೆ, ಅದ್ರ ಜೊತೆ ಟೀ ಕುಡಿಲಿಕ್ಕೆ. ಇದು ಗ್ರೇ ಏರಿಯಾ. ಹೆಂಗಿದೆ ಅಲ್ಲ ಅದು? ಹಾಗೆಲ್ಲ ನೋಡಿ ಮಾಡಿದ್ರೆ ಪ್ರಯೋಜನ ಇಲ್ಲ ಆಯ್ತಾ? ಅದು ನೋಡಿದ್ರು ನೋಡಿದ್ರು ಗೊತ್ತಾಗುದಿಲ್ಲ. ನಿಂಗೆ ಬರ್ತಾ ಇಲ್ಲ. ಅದು ನೋಡಿದ್ರು ಗೊತ್ತಾಗುದಿಲ್ಲ ಗೊತ್ತಾ? ಇಲ್ಲ ಅದೇ ಹೀಗೆ ಎಡ್ಜ್ ಆಗತ್ತೆ ಈಗ. ಇಲ್ಲ ಬರ್ಲಿಲ್ಲ ಇದೀ ಕಡೆಯಾ? ಏ ನಮ್ಮ ಮಿಕ್ಸರ್ ಹೋಗ್ತದೆ ಇಲ್ಲಿ ನೋಡಿ ಮಾಡ್ಲಿಕ್ಕೆ ನಾವೇ ಬೇಕಾ? ಶೇ ತೋರಿಸ್ಬಾರ್ದಾಯ್ತಾ? ಕಷ್ಟ ಇತ್ತು ಆದ್ರೆ ಮಾಡಕ್ ಆಗ್ತಾ ಇರ್ಲಿಲ್ಲ. ಕಷ್ಟ ಇತ್ತಲ್ಲ, ಮಾಡಕ್ ಆಗ್ತಾ ಇರ್ಲಿಲ್ಲ. ಇದನ್ನು ಇನ್ನೊಂದ್ಸರಿ ಮಾಡಬಹುದಾ ನಿಮಗೆ? ಮಾಡ್ಬೋದು. ಇನ್ನೊಂದ್ಸತಿ ನಿಜ ಮಾಡಿ. ಒಂದೇ ನಿಮಿಷದಲ್ಲಿ ಮಾಡ್ಬೇಕು ನೀವು. 30 ಸೆಕೆಂಡ್ ಆಗ್ತದೆ. 30 ಸೆಕೆಂಡ್ ಚಿಕ್ಕ. 1 2 3 4 5 6 7 8 9 10 11 12 13 15 25 29. ನಾವು ಬಿಗ್ ಬಾಸ್ ನಲ್ಲಿ 111 ದಿನ ಇದ್ದು 59 2 ಸೆಕೆಂಡ್. ಇಲ್ಲ ಇದೆಂತ 13 14 ಅಲ್ಲ ನೀವು ಫಾಸ್ಟ್ ಇಡುವ, ನಾ ಫಾಸ್ಟ್ ಇಡುವ. ಬನ್ನಿಗಂತ ಇಲ್ಲಿ ನಡೀತಾವೆ ರಿವೆಂಜು. ಫ್ಯಾಮಿಲಿ ಬಾಂಡಿಂಗು ಫ್ರೆಂಡ್ಶಿಪ್ ದೇವ್ರನ್ನೋ ನೋವನ್ನೇ ಕಳೆ ಹಾಕಿ ನಗುವಲ್ಲೇ ನಲಿದಾಡೋ ಫ್ಯಾಮಿಲಿ ನಮ್ಮ ನವಮಿ. ದುಡ್ಡೆಲ್ಲ ಮಾಡಿ ಇಲ್ಲಿ ಬಚ್ಚಿಡ್ಬೋದು. ಖಾಲಿ ಮಾಡುದು ನಿಮ್ದು ದುಡ್ಡಿದ್ರೆ ಸ್ವಲ್ಪ ಇದಕ್ಕೆ ಹಾಕ್ಬೋದಲ್ಲ. ಜಾಸ್ತಿ ಇದ್ರೆ ಇಲ್ಲಿ ಬರುವಾಗ ಹೇಳಿ ನೀರು ಖಾಲಿ ಮಾಡಿ. 2 in 1 ರಿಮೋಟ್ ಹೋಗಿದ್ದಾನೆ, ಬ್ಯಾಟ್ರಿ ಹೋಗಿದೆ. ಹದಿಮೂರು 14 ಅನಂತಾಡಿ ನೆಚ್ಚಿ ಜಾತ್ರೆ. ಬನ್ನಿ, ನೀವೆಲ್ಲರೂ ಬನ್ನಿ. ನಮ್ಮ ದೋಸ್ತನ ಪ್ರಕಾರ ಕ್ವೀನ್ ಹ್ಯಾಪಿ ಕುಲ್ಫಿ. ನೋಡಿ ಈಗ ವಾಲ್ ಪೇಪರ್ ಯಾವ್ದಿದೆ? ಓ ಚಂದ ಇದೆಯಲ್ಲ. ಮೊದ್ಲಿದ್ ಫಸ್ಟ್ ನೀವು ಬೀಳ್ಸಿದ್ದ ಹಂಗೆ ಅಂತಲ್ಲ ಅವ್ರದ್ದು ವಾಲ್ ಪೇಪರ್. ಹೊರಗಿನವರು ಅನಿಸುದಿಲ್ಲ ಅಲ್ಲ, ಯಾವುದು ನೋಡಿ ನೋಡಿ ಒಂಥರ ಫ್ಯಾಮಿಲಿ ಎಲ್ಲ ಆಗ್ತದೆ. ನಾನು ಅಲ್ಲಿ ಬರುವಾಗ ಸಂತಾನ ಆಗಿಲ್ಲ ಅಂತ ಯಾವಾಗಲೂ ನೋಡ್ತಿದ್ದೆ ಅಲ್ಲ. ಬನ್ನಿ ಬನ್ನಿ ಜನರೇ ಬನ್ನಿ 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 ಜನರೇ ಬನ್ನಿ ಬನ್ನಿ. ಒಂದಿಲ್ಲಿದೆ ಕ್ವಶನ್ ಮಾರ್ಕ್. ಗೌತಮಿ ಜಾಧವ್ ಅವರು ಧನರಾಜ್ ಮನೆಗೆ ಬಂದದ್ದು ಬಹಳ ಖುಷಿ ಆಯಿತು. ನಮಗೂ ಕೂಡ ಸ್ವಲ್ಪ ಹೊತ್ತು ಅವರ ಜೊತೆ ಸ್ವಲ್ಪ ಹೊತ್ತು ಕುಶಲೋಪರಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಧನರಾಜ್ಗೆ ಥ್ಯಾಂಕ್ ಯು. ಇವನು ನಮ್ಮೆಲ್ಲರ ದೊಡ್ಡ ಅಣ್ಣ. ಬನ್ನಿ ಬನ್ನಿ ಜನರೇ ಬನ್ನಿ 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 ಜನರೇ ಬನ್ನಿ ಬನ್ನಿ. ಬಂದು ಉಳ್ಕೊಂಡು
ಊಟ ತಿಂಡಿ ಎಲ್ಲ ಮಾಡೋದು ಅಂತ, ಅದು ಅವ್ರ ಪ್ರೀತಿ ಆ್ಯಕ್ಚುಲಿ ಅರ್ಥ ಆಗುತ್ತೆ. ಈಗ ಹೇಳಿದ್ದೀನಿ, ಪ್ರಾಮಿಸ್ ಮಾಡಿದ್ದೀನಿ, ನಾನು ನೆಕ್ಸ್ಟ್ ಟೈಮ್ ಬಂದಾಗ ಉಳ್ಕೋತೀನಿ ರಾತ್ರಿ ಅಂತ. ಕೊಟ್ಟ ಮಾತಿಗೆ ತಪ್ಪೋರಲ್ಲ ಅಂತ ನನಗೆ ನಂಬಿಕೆ ಉಂಟು. ಖಂಡಿತವಾಗ್ಲೂ ಬರ್ತೀನಿ. ಇದ್ರ ಪಾರ್ಟ್ 2 ಬರುತ್ತೆ. ಪಾರ್ಟ್ 2ನಲ್ಲಿ ರಾತ್ರಿ ಎಲ್ಲ ನಾವು ಲಗೋರಿ ಆಡೋದು, ಕ್ರಿಕೆಟ್ ಆಡೋದು ಎಲ್ಲ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಖುಷಿ ಆಯಿತು. ಅಂದರೆ ಎಷ್ಟು ಕೂಡು ಕುಟುಂಬ ನೋಡೋದೇ ಖುಷಿ. ಒಟ್ಟಿಗೆ ಕೂತು ಊಟ ಮಾಡಿದ್ದು, ಅಡುಗೆ ಎಲ್ಲ ತುಂಬ ಚೆನ್ನಾಗಾಗಿತ್ತು. ಸೊ ಪ್ರಜ್ಞೆ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಅಡುಗೆ ವಿಚಾರದಲ್ಲಿ ಎಲ್ಲ. ಅಮ್ಮ ಹೌದು, ಅತ್ತಿಗೆ ಅಕ್ಕ ಅವರು ಹೌದು ಅಕ್ಕನೂ ಬಂದಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲನೂ ತುಂಬ ಚೆನ್ನಾಗಿತ್ತು. ನನಗೆ ನನ್ನ ಊರಲ್ಲಿದ್ದಾಗ ಊರಿಗೆ ಹೋದಂಗೆ ನೆನಪಾಯ್ತಲ್ಲ, ಅಕ್ಕಪಕ್ಕದ ಮನೆಯವರು ಫುಲ್ ಫ್ಯಾಮಿಲಿ ಒಟ್ಟಿಗೆ ಇರೋದು. ನಿಮಗೂ ಒಂಚೂರು ಕನೆಕ್ಟ್ ಆಗುತ್ತೆ. ಹಾಗೆ ಚೆನ್ನಾಗಿತ್ತು. ನಿಮ್ದು ಜಾಯಿಂಟ್ ಫ್ಯಾಮಿಲಿ ಅಲ್ಲ? ಪಕ್ಕನೇ ಇರೋದೆಲ್ಲ ಮನೆ. ನಮ್ಮ ವನದುರ್ಗ ಅಮ್ಮ ನಿಮ್ಮ ಜೊತೆಗೆ ಯಾವಾಗಲೂ ಇರ್ತಾರೆ. ಸಂಜೆ ಟೈಮಿಗೆ ಬಂದ್ರು, ರಾತ್ರಿ ತುಂಬಾ ಹೊತ್ತು ಇತ್ತು, ಊಟ ಮಾಡಿ ಹೊರಟರು. ಈಗ ಅವ್ರನ್ನ ಬೀಳ್ಕೊಡುವ ಸಮಯ. ಗೌತಮಿ ಜಾಧವ್ ಅವರಿಗೆ, ಗೌತಮಿ ಜಾಧವ್ ಅವರ ಗಂಡನಿಗೆ, ಕಮಲಜಿ ಫ್ಯಾಮಿಲಿಗೆ, ಎಲ್ಲರಿಗೆ ಥ್ಯಾಂಕ್ ಯು. ಮಾತಲ್ಲಿ ಫುಲ್ಲು ಮಾಸು, ಮನ್ಸು ಮಲ್ಲಿಗೆ ಹೂವಂಗೆ ಫುಲ್ ನೈಸು. ಬಾಯ್. ಕಾರಿಗೆ ಹೋಗ್ಲಿಕ್ಕೆ ಮನ್ಸಿಲ್ಲಂತೆ. ಲೈವ್ ಆಗಿ ಬಂದು ಇವತ್ತು ಮನೆಗೆ ಬಂದಿದ್ದಾರೆ. ಆದರೆ ಅವ್ರು ಟಿ ವಿಯಲ್ಲಿ ನೋಡಿ ರಿಯಲ್ ಆಗಿ ನೋಡೋದೊಂದು ಖುಷಿಯೇ ಬೇರೆ ಇರ್ತದೆ. ನಿಂಗೇನು ಅನಿಸ್ತು ಕಾರ್ತಿಕ್? ನಾನು ಅಷ್ಟು ದೊಡ್ಡ ಟಿ ವಿ ನೋಡುವಾಗ ನಿಮ್ಮ ಮನೆ ಟಿವಿ ದೊಡ್ಡ ಹೇಳು. ಅದೇ ಸತ್ಯದಲ್ಲಿರುವಾಗ ನಾನು ದೊಡ್ಡ ಸತ್ತಿದ್ದು ಯಾರು? ಸತ್ತಿದ್ದು ಅದು ಸತ್ಯಧಾರಾವಾಹಿ. ಸತ್ಯಧಾರಾವಾಹಿ ಇರುವಾಗ ಅದು ಫ್ಯಾನ್ ಆಗಿದೆ ತುಂಬ. ಅಜ್ಜಿ ಇರ್ತಿದ್ರೆ ತುಂಬಾ ಖುಷಿ ಆಗ್ತಿತ್ತು. ಅದು ಸತ್ಯ ಸೇರಿ ನಾನು ನೋಡ್ತಾ ಇದ್ದೆ. ಅವರಿಗೂ ಗೌತಮಿ ಅವ್ರನ್ನ ನೋಡ್ತಿದ್ರೆ ಇನ್ನೂ ಖುಷಿ ಆಗ್ತಿತ್ತೇನೋ ಅಜ್ಜಿಗೆ. ಇನ್ನು ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಯಾರೆಲ್ಲ ಬರ್ತಾರೆ ನೋಡೋಣ. ಮಾತಾಡಿ ಮಾರ್ರೆ, ಏನಾದ್ರೂ ಮಾತಾಡಿ, ಸುಮ್ಮನೆ ಇಬ್ರು ಕೂತ್ಕೋಬೇಡಿ, ಏನಾದ್ರೂ ಮಾತಾಡಿ. ನೀನು ಮಾತಾಡು. ಅಲ್ಲ, ಮೊನ್ನೆ ತ್ರಿವಿಕ್ರಮ್ ಅವ್ರು ಬಂದಿದ್ರು, ಈಗ ಗೌತಮಿ ಎಲ್ಲರನ್ನು ಒಟ್ಟಿಗೆ ಕರೆಯುವ, ಅದು ಖುಷಿ ಆಗ್ತದೆ. ಎಲ್ರು ಒಟ್ಟಿಗೆ ಸಿಗ್ಬೇಕಲ್ಲ ಅಂತ ಹೇಳಿದ್ರು. ನಾನು ಎಲ್ರಿಗೂ ಹೇಳಿದ್ದೀನಿ, ಮಂಗಳೂರು ಕಡೆ ಬಂದಾಗ ನನಗೊಂದು ಕಾಲ್ ಮಾಡಿ ನಾನು ನಮ್ಮ ಮನೆಗೆ ಬರಬೇಕು ಅಂತ. ಹಾಗೆ ಎಲ್ಲ ಬರ್ತಾ ಹೋಗ್ತಾ ಹೇಳಿದ್ರೆ, ಏನಾದ್ರು ಒಬ್ಬೊಬ್ರು ಬರೋದೇನಾದ್ರು ಸಮಸ್ಯೆ ಆಗ್ತಿದ್ಯಾ ನಿಮಗೆ? ಇಲ್ಲ, ಖುಷಿ ಆಗ್ತಿದೆ. ಅಲ್ಲೆಲ್ಲ ಒಟ್ಟಿಗೆ ಬಂದು ಇನ್ನೂ ಖುಷಿ ಆಗ್ತದೆ. ಎಲ್ರು ಕೂಡ ಲಾಸ್ಟ್ ವಿಡಿಯೋದಲ್ಲಿ ತಂಗಿ ಜಿಂಕೆಯನ್ನ ಕರೀರಿ, ಆಮೇಲೆ ದೋಸ್ತನ ಕರೀರಿ ಅಂತ ಹೇಳ್ತಿದ್ರಿ ಜಾಸ್ತಿ. ಸೊ ಎಲ್ಲರೂ ಬರ್ತಾರೆ, ಎಲ್ಲರ ಜೊತೆ ಮಾತಾಡ್ಸೋಣ. ಇವಿಷ್ಟು ಈ ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.